ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಬಿಗ್ ಬಾಸ್ ಮನೆ ಜರ್ನಿ ಜೊತೆಗೆ ಇವಾಗ ನಾವು ಗೋಲ್ಡ್ ಸುರೇಶ್ ಅವ್ರ ಜೊತೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಜೊತೆಯಲ್ಲೇ ಕೇಳೋಣ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ಹಾಗೆ ಬಿಗ್ ಬಾಸ್ ಮನೆಯಿಂದ ಇವರು ಸಡನ್ ಆಗಿ ಹೊರಗಡೆ ಬಂದಿರೋದ್ರಿಂದ ಸಾಕಷ್ಟು ಜನಕ್ಕೆ ಒಂದಷ್ಟು ಗೊಂದಲಗಳು ಕೂಡ ಇದೆ. ಗೋಲ್ಡ್ ಸುರೇಶ್ ಅವರು ಎಲ್ಲಿ ಹೋದ್ರು ಅಂತ ಆ ಪ್ರಶ್ನೆಗೆ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ಈಗ ಬಿಗ್ ಬಾಸ್ ಮನೆಯಿಂದ ನೀವು ಹೊರಗಡೆ ಬರ್ತೀರಾ. ಹೊರಗಡೆ ಬಂದಾಗ 1-3 ದಿನ ನಾಪತ್ತೆ ಆಗ್ಬಿಟ್ಟಿದ್ದೀರಾ. ಜನಕ್ಕೆ ಫುಲ್ ಕನ್ಫ್ಯೂಷನ್, ಗೋಲ್ಡ್ ಸುರೇಶ್ ಅವರು ಎಲ್ಲಿ ಹೋದ್ರು ಅಂತ. ಆ್ಯಕ್ಚುಲ್ ಆಗಿ ಏನಾಯಿತು, ಯಾಕೆ ಹೊರಗಡೆ ಬಂದ್ರಿ? ಮೇಡಮ್, ಮೊದಲಿಗೆ ಗ್ಯಾರಂಟಿ ನ್ಯೂಸ್ಗೆ ನಮಸ್ಕಾರ. ಗೋಲ್ಡ್ ಸುರೇಶ್ ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಸುಮಾರು ಕಾರಣಗಳಂತಂದರೆ, ಏನೇನೋ ಊಹಾಪೋಹಗಳು ಬರ್ತಾಯಿದೆ. ನಮ್ಮ ತಂದೆಯವರು ಇದಾದರು, ಬಿಸ್ನೆಸ್ಸಲ್ಲಿ ಏನೋ ಆಯಿತು, ಆ ಥರ ಏನಿಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ನನಗೂ ಒಂದು ಗೊಂದಲ ಇತ್ತು. ನಾನು ಒಳಗಡೆ ಹೋದರೆ ನನ್ನ ಬಿಸ್ನೆಸ್ ಯಾರು ನೋಡ್ಕೋತಾರೆ ಅನ್ನೋದೊಂದು. ಆ ಒಂದು ಸಿಚುವೇಶನ್ ಬಂದಾಗ ನಾನು ನನ್ನ ಬಿಸ್ನೆಸ್ನ ನನ್ನ ಧರ್ಮಪತ್ನಿಗೆ ಹೇಳ್ಬಿಟ್ಟು ಹೋಗಿದ್ದೆ, ನೀವು ನೋಡ್ಕೊಳ್ಳಿ ಅಂಥೇಳಿ. ಬಟ್ ಅದು ಅವರಿಗೆ ಆ ಬಿಸ್ನೆಸ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಂದರೆ ಇವಾಗ ನಾನಿದು ತೊಗೊಳ್ಳೋಂಥ ನಿರ್ಧಾರಗಳು ಅವರು ತೊಗೊಳಕ್ಕಾಗಲ್ಲ. ಆ ಥರದೊಂದು ಸಿಚುವೇಶನ್ ಬಂದಾಗ ನಾನು ಹೊರಗಡೆ ಬರಬೇಕಾಯ್ತು. ಹೊರಗಡೆ ಬಂದಿದ್ದೀನಿ, ಯಾವುದೂ ಪ್ರಾಬ್ಲಮ್ಗಳಿಲ್ಲ. ಎಲ್ಲ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡಿ ಇನ್ಮೇಲಿಂದ ವಾಪಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್, ಹಾಗೆ ನೀವು ಹೊರಗಡೆ ಬಂದಾಗ ತುಂಬ ಜನ ನಿಮ್ಮ ತಂದೆಗೆ ಹುಷಾರಿಲ್ವೇನೋ, ತಾಯಿಗೆ ಹುಷಾರಿಲ್ವೇನೋ ಅನ್ನೋ ಒಂದಷ್ಟು ಗೊಂದಲಗಳು ಕೂಡ ಇತ್ತು. ಹಾಗೆ ನಿಮ್ಮ ಅಭಿಮಾನಿಗಳು ಅವ್ರಿಗೆ ಏನಾಗಿದೆಯೋ ಅನ್ನೋ ಒಂದು ಗೊಂದಲದಲ್ಲೇ ಕಾಲ ಕಳೆದ್ರು. ಯಾಕೆ ಇನ್ನೂ ಸುರೇಶ್ ಅವರು ಹೊರಗಡೆ ಬಂದಿಲ್ಲ, ಏನಾದರೂ ಸಿವಿಯರ್ ಆಗಿದೆಯಾ? ಈವನ್ ಮನೆಯಲ್ಲೂ ಅದೇ ರೀತಿಯಾದಂತಹ ಡಿಸ್ಕಷನ್ಸ್ ನಡೀತಿತ್ತು. ಆರೋಗ್ಯವಾಗಿದ್ದಾರಲ್ವ ಎಲ್ಲರೂ? ಮೇಡಮ್, ತಂದೆಯವರು ತುಂಬ ಚೆನ್ನಾಗಿದ್ದಾರೆ, ಇನ್ನೂ ಆರೋಗ್ಯವಾಗಿದ್ದಾರೆ, ಇನ್ನೂ ಕೆಲಸ ಮಾಡ್ತಾರೆ ತೋಟದಲ್ಲಿ, ಏನೂ ತೊಂದರೆ ಇಲ್ಲ. ತಾಯಿಯವರು ಚೆನ್ನಾಗಿದ್ದಾರೆ, ಅವ್ರಿಗೂ ಏನೂ ತೊಂದರೆ ಇಲ್ಲ. ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ. ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ಸನ್ನು ನೋಡ್ಕೊಳಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ನಾನು ಬರಬೇಕಾಯಿತು. ಯಾಕಂದರೆ ನಾನಿದ್ದು ಸ್ವಲ್ಪ ನಿರ್ಧಾರಗಳನ್ನ ತೊಗೊಳ್ತೀನಿ, ಅವಳು ಆ ನಿರ್ಧಾರಗಳನ್ನ ತೊಗೊಳೋದಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ. ನಿಮ್ಮ ವೈಫ್ ಏನು ಮಾಡ್ಕೊಂಡಿದ್ದಾರೆ ಸರ್? ಅಂದರೆ ಮೇಡಮ್, ಹೌಸ್ ವೈಫ್. ಇಷ್ಟು ದಿನ ಅವ್ರು ಹೌಸ್ ವೈಫೇ ಆಗಿದ್ದರು. ನಾನು ಯಾವುದೂ ಬಿಸ್ನೆಸ್ಗೂ ಇನ್ವಾಲ್ವ್ ಮಾಡಿರಲಿಲ್ಲ. ಬಟ್ ಈ ಥರ ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾಗಿ ಬಂದಾಗ ನಾನು ಇನ್ವಾಲ್ವ್ ಮಾಡಿಬಿಟ್ಟು ಹೋಗಿದ್ದೆ. ಬಟ್ ಅದು ಅವರು ಜಜ್ಮೆಂಟ್ ಸಿಕ್ಕಿಲ್ಲ ಅವ್ರಿಗೆ, ಹೆಂಗೆ ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗದೆ ನಾನು ಬರಬೇಕಾಯ್ತು ಕೊನೆಗೆ. ಸುದೀಪ್ ಸರ್ ಕೂಡ ಒಂದು ವಿಡಿಯೋ ಕಳಿಸ್ತಾರೆ, ಅದರಲ್ಲಿ ಹೇಳ್ತಾರೆ ನೀವು ಸೋತಿಲ್ಲ, ಗೆದ್ದು ಮನೆಯಿಂದ ಆಚೆ ಹೋಗ್ತಾ ಇದ್ದೀರಾ ಅಂತ. ನಿಮ್ಮ ತಲೆಯಲ್ಲಿ ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ಏನು ನೋಡ್ತಾ ಇತ್ತು ಸರ್? ನಿಮ್ಮ ಫ್ಯಾಮಿಲಿಗೆ ತುಂಬ ಬೇಕಾಗಿದೆ, ಇವಾಗ ನೀವು ಬೇಕಾಗಿದ್ದೀರಾ ಅಂದಾಗ ಏನು ನೋಡ್ತಾ ಇತ್ತು ನಿಮ್ಮ ತಲೆಯಲ್ಲಿ? ಮೇಡಮ್, ನನಗೆ ಈ ಥರ ತುರ್ತು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದಾಗ ನನಗೆ ಫಸ್ಟ್ ಒಂದು ಗೊಂದಲ ಇತ್ತು ಮೈಂಡಲ್ಲಿ. ಏನು ತುರ್ತು ಪರಿಸ್ಥಿತಿ ಯಾರ್ದಿರ್ಬೋದು ಅಂತ. ಸುರೇಶ್ ಅಂತ ಹೇಳಿದಾಗ ನನಗೇನು ಅನ್ನಿಸ್ತು, ಒಂದು ಕ್ಷಣಕ್ಕೆ ಈಗ ಇಲ್ಲಿ ಯಾರಿಗಾರು ಹಾಸ್ಪಿಟ್ಲಿಗೆ ಏನಾರು ಆಯಿತಾ ಅಂತ ನಾನು ಯೋಚನೆ ಮಾಡಿದ್ದುಂಟು. ಆಮೇಲೆ ನನಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈ ಭಯ ಪಡುವಂಥದ್ದು ಏನೂ ಇಲ್ಲ, ಈ ಕ್ಷಣಕ್ಕೆ ನಿಮ್ಮ ಅವಶ್ಯಕತೆ ಮನೆಗೆ ತುಂಬ ಇರುವುದರಿಂದ, ಮನೆಯ ಒಬ್ಬ ವ್ಯಕ್ತಿಯ ಜೊತೆಗೆ ನಿಮ್ಮ ಅವಶ್ಯಕತೆ ತುಂಬ ಇರುವುದರಿಂದ ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಬಿಗ್ ಬಾಸ್ ಅವರು. ಆವಾಗ ನನಗೆ ಗೊತ್ತಾಗುತ್ತೆ, ನಮ್ಮ ವೈಫ್ಗೆ ಬಿಸ್ನೆಸ್ ನೋಡ್ಕೊಳಕ್ಕೆ ಆಗ್ತಿಲ್ಲ, ಅವಳಿಗೆ ಕಂಟ್ರೋಲ್ ಸಿಗ್ತಾಯಿಲ್ಲ ಬಿಸ್ನೆಸ್ಸು, ಅದಕ್ಕೆ ಅವಳಿಗೆ ನನ್ನ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ಹೊರಗಡೆ ಬಂದಮೇಲೆ ನಾನು ಅದನ್ನೇನು ಇದ್ರ ಥರ ಫೀಲ್ ಮಾಡ್ಕೊಳ್ಳಿಲ್ಲ. ಓಕೆ, ಒಳ್ಳೆ ಜರ್ನಿ ಆಗಿದೆ. 75 ಜನದ ಮೇಲೆ ಜರ್ನಿ ಕಳೆದಿದ್ದೀನಿ. ಜನ ನನ್ನ ಎದುರು ಉಳಿಸ್ಕೊಂಡು ಬಂದಿದ್ದಾರೆ, ಸೇವ್ ಮಾಡ್ಕೊಂಡು ಬಂದಿದ್ದಾರೆ ಮನೆ ಒಳಗಡೆ. ಮನೆ ಒಳಗಡೆ ನನ್ನ ಅವಶ್ಯಕತೆ ಎಷ್ಟು ಮುಖ್ಯ ಇತ್ತು ಅಷ್ಟೇ ಇಲ್ಲೂ ಕೂಡ ನನ್ನ ಮುಖ್ಯ ಆಗಿತ್ತು. ಯಾಕಂದರೆ ನನ್ನನ್ನೇ ನಂಬ್ಕೊಂಡು ಸುಮಾರು ಫ್ಯಾಮ್ಲಿಗಳು ಕೆಲಸ ಮಾಡ್ತಾಯಿದ್ದಾರೆ ನನ್ನ ಜೊತೆಗೆ. ಅವ್ರಿಗೂ ನಾನು ನ್ಯಾಯ ಒದಗಿಸ್ಬೇಕು. ಇನ್ನು ನಮ್ಮದು ದೊಡ್ಡ ಪ್ರಮಾಣದಲ್ಲಿ ನಾನು ಕಂಪ್ನಿ ಮಾಡಬೇಕು, ಇನ್ನೊಂದೇನೋ ಕೆಲಸಗಳನ್ನ ತರಬೇಕು ಅಂತ ಅಂದಾಗ ಆ ಥರ ನಿರ್ಧಾರಗಳನ್ನ ನಾನೇ ತೊಗೋಬೇಕಾಗತ್ತೆ ನಿಂತು. ಯಾಕಂದರೆ ಆ ಥರ ಇದ್ದಾಗ ವರ್ಕ್ಗಳು ನಡಿಬೇಕಾದ್ರೆ, ಹೊಸ ವರ್ಕ್ಗಳು ಬಂದಾಗ ಓನರೇ ಮುಂದೆ ಇರಬೇಕಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯ್ತು, ಹೊರಗಡೆ ಬಂದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.